ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಲಿತ ನಾಯಕ ಮಾಜಿ ಸಚಿವ ಮಹದೇವಪ್ಪಗೆ ಸಚಿವ ಸ್ಥಾನ ಸಿಗದಿರುವುದಕ್ಕೆ ದಲಿತ ಸಂಘಟನೆಗಳು ಸಿಡಿದೆದ್ದಿವೆ. ಡಿಕೆಶಿ ಸಂಪುಟ ವಿಸ್ತರಣೆ ವೇಳೆ ಮಹದೇವಪ್ಪಗೆ ಸಚಿವ ಸ್ಥಾನ ಕೊಡಲೇಬೇಕೆಂದು ದಲಿತ ಸಮುದಾಯಗಳು ಪಟ್ಟು ಹಿಡಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡಿದ ದಲಿತರು ಮಹದೇವಪ್ಪಗೆ ಸಚಿವ ಸ್ಥಾನ ನೀಡದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಎಚ್ಸಿ ಮಹದೇವಪ್ಪಗೆ ಸಚಿವ ಸ್ಥಾನ ನೀಡುವಂತೆ ಬೃಹತ್ ಪ್ರತಿಭಟನೆ. ಕಾಂಗ್ರೆಸ್ ಸರ್ಕಾರದಲ್ಲಿ ದಲಿತ ನಾಯಕರಿಗೆ ಅನ್ಯಾಯ ಅಂತ ಆಕ್ರೋಶ. ದಲಿತ ನಾಯಕ ಮಾಜಿ ಸಚಿವ ಎಚ್ಸಿ ಮಹದೇವಪ್ಪನಿಗೆ ಮಿನಿಸ್ಟರ್ ಸ್ಥಾನ ಮಿಸ್ ಆಗಿದೆ. ಹಿರಿಯ ನಾಯಕರಾದ ಮಹದೇವಪ್ಪಗೆ ಮೊದಲ ಪಟ್ಟಿಯಲ್ಲಿ ಡಿಕೆಶಿ ಸಂಪುಟದಲ್ಲಿ ಸ್ಥಾನ ಸಿಗಲಿಲ್ಲ ಅಂತ ದಲಿತ ಸಂಘಟನೆಗಳು ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಸಾವಿರಾರು ದಲಿತ ಸಮುದಾಯದ ನಾಯಕರು ಮಹದೇವಪ್ಪಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿಯೊಂದಿಗೆ ಎಚ್ಚರಿಕೆ ನೀಡಿದ ದಲಿತ ನಾಯಕರು ಕಾಂಗ್ರೆಸ್ ಪಕ್ಷ ದಲಿತ ಸಿಎಂ ಆಸೆ ತೋರಿಸಿ ಅನ್ಯಾಯ ಮಾಡಿದೆ. ಹಿರಿಯ ನಾಯಕ ಮಹದೇವಪ್ಪಗೆ ಸಚಿವ ಸ್ಥಾನ ತಪ್ಪಿಸಿ ಸಮುದಾಯಕ್ಕೆ ಮೋಸ ಮಾಡಿದ್ದಾರೆ. ದಲಿತ ಸಮುದಾಯಕ್ಕೆ 5 ಸಚಿವ ಸ್ಥಾನ ನೀಡುವುದರ ಜೊತೆಗೆ ಸಮಾಜ ಕಲ್ಯಾಣ ಖಾತೆಯನ್ನ ಮರಳಿ ಮಹದೇವಪ್ಪರಿಗೆ ಕೊಡಬೇಕೆಂದು ಆಗ್ರಹಿಸಿದ್ದಾರೆ. ದಲಿತ ಚಳವಳಿಯ ಮೂಲ ಸಲೆ, ದಲಿತ ಚಳವಳಿಯ ಪ್ರವರ್ತಕರು ನಾವೆಲ್ಲರೂ ಕಂಡ್ರು ಕೂಡ ಡಾಕ್ಟರ್ ಸಿ ಮಹದೇವಪ್ಪನವರ ಬೆನ್ನಿಗೆ ಎತ್ತಬೇಕಾಗಿಲ್ಲ. ಮಹದೇವಪ್ಪನವರು ಏನಾದ್ರು ಮಂತ್ರಿ ಪ್ರಧಾನಮಂತ್ರಿನ ಸಮಾಜ ಖಾತೆಯನ್ನೇ ಕೊಟ್ಟು ಮತ್ತೊಂದು ಖಾತೆಯನ್ನು ಕೊಡದ ಹೋದ್ರೆ ರಾಜ್ಯದಲ್ಲಿ ರಕ್ತ ಕ್ರಾಂತಿ ಆಗ್ತದೆ ಅನ್ನೋ ಮಾತನ್ನ ಈ ಮೂಲಕ ಸರ್ಕಾರಕ್ಕೆ ಕೊಡಕ್ಕೆ ಇಚ್ಛೆಪಡ್ತೀನಿ. ಮಹದೇವಪ್ಪ ಅವರು ಸಾಮಾನ್ಯ ರಾಜಕಾರಣಿ ಅಲ್ಲ. ದಲಿತ ಚಳವಳಿಯನ್ನ ಒಟ್ಟೊಟ್ಟಿಗೆ ತಗೊಂಡು ದಲಿತ ಚಳವಳಿಗೆ ತಾಕತ್ತು ಕೊಟ್ಟಿರ್ತಕ್ಕಂಥ ಮಹದೇವಪ್ಪ ಅಂತವ್ರನ್ನ ಕಡೆಗಣಿಸ್ತೀರ ಅಂತ ಹೇಳಿದ್ರೆ ದಲಿತ ಸಮಾಜ ಸುಮ್ಮನೆ ಇರ್ಬೇಕಾ? ನಾನು ಈ ಮೂಲಕ ಸಿದ್ದರಾಮಯ್ಯ ಅವರೊಂದು ಸವಾಲು ಹಾಕ್ತೀನಿ. ನೀವು ನಿಜವಾಗ್ಲೂ ಮಹದೇವಪ್ಪ ಅವರ ಹಿತೈಷಿನೇ ಆಗಿದ್ರೆ ನಿಮ್ಮ ಮಗ ಯತಿಯಿಂದ ಒಂದು ರಾಜೀನಾಮೆ ಕೊಡಿಸಿ ಮಹದೇವಪ್ಪ ಅವರನ್ನ ಮಂತ್ರಿ ಮಾಡಲು ಸೇರಿಸ್ಕೊಳ್ಳಿ. ಮಲ್ಲಿಕಾರ್ಜುನ್ ಖರ್ಗೆಗೂ ಇದೇ ಮಾತಾಡ್ತೀನಿ. ಇನ್ನು ಹೋರಾಟದ ನೇತೃತ್ವ ವಹಿಸಿದ್ದ ಜ್ಞಾನಪ್ರಕಾಶ ಸ್ವಾಮೀಜಿ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಪಕ್ಷ ದಲಿತರ ವೋಟ್ ಪಡೆದು ದಲಿತರ ರಕ್ತವನ್ನ ಹೀರುತ್ತಿದೆ. ವೋಟ್ ನಮ್ಮದು, ಸೀಟ್ ನಿಮ್ಮದು ಅನ್ನೋದಾದ್ರೆ ನಾವೇನು ಭಿಕ್ಷುಕರ ಎಂದು ಗುಡುಗಿದ್ದಾರೆ. ಅಲ್ಲದೆ ಸಚಿವ ಸ್ಥಾನ ಅಲ್ಲ, ದಲಿತ ಸಮುದಾಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನದೊಂದಿಗೆ ಸಿಎಂ ಸ್ಥಾನ ಬೇಕು. ದಲಿತರಿಗೆ ಸೂಕ್ತ ಸ್ಥಾನಮಾನಗಳನ್ನ ನೀಡದಿದ್ರೆ ದಲಿತರ ಕೇರಿಗೆ ಬಂದಾಗ ಬೂಟಿನೇಟು ಬೀಳುತ್ತವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ನಿಮಗೆ ಅವರು ಪೋಸ್ಟ್ ಕೊಡ್ತಾರೆ, ಪವರ್ ಕೊಡಲ್ಲ. ನೀವು ದಲಿತರ ವಿರುದ್ಧ ಎತ್ಕಟ್ಟಿ ದಲಿತರ ಮತಗಳನ್ನ ತಗೊಂಡು ದಲಿತರ ರಕ್ತವನ್ನ ಹೀರಿದ್ದೀರಿ. ನೀವು ಓಟ್ ನಮ್ಮದು, ಸೀಟ್ ನಿಮ್ಮದು ಅನ್ನೋದಾದ್ರೆ ಯಾಕೆ ಬದುಕಿರ್ಬೇಕು? ನೀವು ಯಾರ್ಯಾರು ಎಷ್ಟೆಷ್ಟು ಓಟ್ ಹಾಕಿದ್ದಾರೆ ಅಂತ ನಮಗೆ ಗೊತ್ತು. 90% ಓಟ್ ಹಾಕಿರ್ತಕ್ಕಂಥ ನಮ್ಮ ಸಮುದಾಯ ನಿಮ್ಮ ಹತ್ರ ಬೇಡಬೇಕೇನ್ರಿ? ಭಿಕ್ಷುಕರ ನಾವು ನೈತಿಕ ಮೌಲ್ಯ ಹೇಳ್ತೀರಿ, ಪ್ರಜಾಪ್ರಭುತ್ವ ಅಂತ ದೊಡ್ಡದಾಗಿ ಹೇಳ್ತೀರಿ, ಸಾಮಾಜಿಕ ನ್ಯಾಯ ಅಂತ ದೊಡ್ಡದಾಗಿ ಭಾಷಣ ಬಿಗಿತೀರಿ. ಮಹದೇವಪ್ಪನವ್ರು ಕೈ ಹಿಡ್ಕೊಂಡು ಹೋಗಿ ನೀವು ನಡುವಿರಲ್ಲ ಕೈ ಬಿಟ್ಬಿಟ್ರೆ ನೀವೆಂತ ಪ್ರಜಾಪ್ರಭುತ್ವವಾದಿನ್ರಿ? ಯಾವ ಸಮಾಜವಾದಿ? 2028ಗೆ ನಿಮ್ಗೆ ಕಾದಿದೆ ಮಾರಿ ಹಬ್ಬ. ನಿಮ್ಗೆ ಮಾರಿ ಹಬ್ಬವನ್ನು ಮಾಡೇ ಮಾಡ್ತೀವಿ ನಾವು. ಸಾಮಾಜಿಕ ನ್ಯಾಯ, ಪ್ರಜಾಪ್ರಭುತ್ವ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ 18ನೇ ತಾರೀಕು ಗೊತ್ತಾಗುತ್ತೆ. ನಿಮ್ಮ ಡೋಂಗಿ ನಿಮ್ದು ಗೊತ್ತಾಗುತ್ತೆ ನಮಗೆ. ಹಾಗಾಗಿ 18ನೇ ತಾರೀಕು ಗಂಟ ಕಾಯ್ತೇವೆ. ಮಹದೇವಪ್ಪಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ದಲಿತ ಸಂಘಟನೆಗಳು ರೊಚ್ಚಿಗೆದ್ದಿದ್ದು ಬೀದಿಗಿಳಿದು ಹೋರಾಟ ನಡೆಸುತ್ತಿರುವ ದಲಿತ ನಾಯಕರು ಸಮುದಾಯಕ್ಕೆ ಸೂಕ್ತ ಸ್ಥಾನಮಾನಕ್ಕೆ ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ಇಕ್ಕಟ್ಟಿಗೆ ಸಿಲುಕಿದಂತಾಗಿದ್ದು ಮಾತ್ರ ಸುಳ್ಳಲ್ಲ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.